ನಮಸ್ಕಾರ ರೈತ ಬಾಂಧವರೇ. ಇದು ಒಂದು ಎಕರೆಯಲ್ಲಿ ಸುಮಾರು ಒಂದು 1000 ಸಸಿ ಅಟ್ಟು ಇವ್ರು ಹಾಕಿದ್ದಾರೆ. ಗಿಡದಿಂದ ಗಿಡಕ್ಕೆ 4 ಫೂಟ, ಸಾಲಿನಿಂದ ಸಾಲಿಗೆ 8 ಫೂಟ್ ಮಾಡಿದ್ದಾರೆ. ಪೂರಾ ಬೆಳೆ ಹಿಂಗೆ ಇದೆ. ಬಟ್ ನಾವು ಕಬ್ಬು ಹಚ್ಚಿ ಎಷ್ಟೋ ಹೈರಾಣ ಆಗ್ತಿದ್ದೀವಿ. ಹೈಬ್ರಿಡ್ ನಾವು ಮಾಡ್ಬೋದು. ಈ ಥರ ಪೂರಾ ಹಿಂಗೆ ಇದೆ, ನೋಡ್ಬೋದು. ಇವು ಸುಮಾರು ಇಲ್ಲಿಗೆ 3 ವರ್ಷ ಆಯಿತು. 2ನೇ ವರ್ಷಕ್ಕೆ ಕಾಯಿ ಹಿಡಿದಿತ್ತು ಸ್ವಲ್ಪ ಮಟ್ಟಿಗೆ. 3 ವರ್ಷದ ಗಿಡ ಅದಾವ. ನಿಮಗೊಂದು ಹೇಳಬೇಕು ಅಂತಂದ್ರೆ, ಇದು ಒಂದು ಹಚ್ಚಿ 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ಇವಾಗ ಈ 1 ಎಕರೆ ಪ್ಲಾಟಿಗೆ 4 ಲಕ್ಷಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ. ಏನು ಹರ್ಕೊಂಡು ಹೋಗೋದು ಎಲ್ಲ ಬತ್ತು ಅವ್ರದ್ದು ಬತ್ತು. ಈಗ ನಾನು ಅಜ್ಜ ಅವ್ರಿಗೆ ಕೇಳೋದೆ, ಅಲ್ಲಿ ಕೂತಿದ್ದಾರೆ, ಬೇಕಂದ್ರೆ ಕೇಳಿಸ್ತೀನಿ. ಈಗೇನು 3ನೇ ವರ್ಷ ಏನು ಗಿಡ ಬೆಳೆಸಕತ್ತಾರಲ್ಲ, ಇದಕ್ಕೆ 70,000 ಖರ್ಚಾಗ್ಯದ ಅಂತ ಹೇಳ್ತಾರೆ. ಅಂದ್ರೆ 4 ಲಕ್ಷದಾಗ 70,000 ತೆಗೆದ್ರೆ 3,30,000 ಪೂರ್ತಿಯಾಗಿ ಇವರಿಗೆ ಉಳಿತಾ ಇದೆ. ಈಗ ಪಾಡಾಗ್ಯದ, ಗುತ್ತಿಗೆ ಕೊಟ್ಟಿದ್ದಾರೆ. ನೋಡ್ಬೋದು, ನೀವು ನೋಡ್ಬೋದು. ಅದೇ ಥರ ಒಂದು ಹಣ್ಣು ಕೂಡ ಆಗಿದೆ. ಆ ಹಣ್ಣನ್ನು ಒಂದು ಕೀಳುವಂಥ ವ್ಯವಸ್ಥಾನ ಮಾಡೋಣಂತ. ಇದು ನಿಚ್ಚಳ ಹೊಲ್ಲಾಗ ಸಿಕ್ಕಿದ್ದ ಹಣ್ಣಿದು. ನೋಡ್ಬೋದು ನೀವು. 10 ವರ್ಷ ಆದ್ರೆ ಇನ್ನು ಮುಂದೆ ವರ್ಷ ಪ್ರತಿ ವರ್ಷ 2-2 ಲಕ್ಷ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ಯಾರ. ಈ ವರ್ಷ 4 ಲಕ್ಷಕ್ಕೆ ಹೋಗ್ಯದ. ಮುಂದೆ ಬರೋ ವರ್ಷದಾಗ ಏನಪ್ಪ ಅಂತಂದ್ರೆ, ಮುಂದೆ ಬರೋ ವರ್ಷ ಇದೇ ಪ್ಲಾಟ 6 ಲಕ್ಷ 8 ಲಕ್ಷ ನೋಡ್ರಿ. ಯಾಕಂದ್ರೆ ನನಗೊಂದು ಖುಷಿ ಅದ. ಏನು ಖುಷಿಯಪ್ಪ ಅಂತಂದ್ರೆ, ನೀವು ಅವು ಇವು ಕಬ್ಬ ಹತ್ತಿ ತೊಗರಿ ಮಾಡಿ ಟೆನ್ಷನ್ ತೊಳಗಿತ್ತ ಮೊದಲ ಈ ಥರ ಏನಾರೇ ನೀವು ಒಂದು ಒಳ್ಳೆ ರೀತಿಯಿಂದ ಇಳುವರಿ ಪಡಿಬೇಕಂದ್ರೆ ಟೆನ್ಷನ್ ಇಲ್ಲ ನೋಡ್ರಿ. ಏನೂ ಇಲ್ಲ, ಎಷ್ಟು ಆರಾಮ ಇರ್ತೈತಿ. ಒಮ್ಮೆ ಹಚ್ಚಿದ್ರೆ 30-40 ವರ್ಷಗಟ್ಟಲೆ ಬರ್ತದೆ. ಇದು ನಾವು ವರ್ಷ ನೆಗಲಿ ಹಾಕೋದು, ವರ್ಷ ಗಳೆ ಹೊಡೋದು, ಹಾಲು ತರೋದು, ಹೊಸ ಬೀಜ ಹಚ್ಚೋದು, ಕಬ್ಬು ಹಚ್ಚೋದು, ಎಷ್ಟೆಷ್ಟೋ ಟೆನ್ಷನ್ ಇರ್ತೈತಿ. ಬಟ್ ಇವತ್ತಿನ ದಿನ ಇದು ಲೈಫ್ ಟೈಮ್ ಅದ ಬೆಳೆ. ನೋಡ್ಬೋದು ನೀವು. ಎಷ್ಟೋ ಸಾರಿ ನಾನು ಈ ಹಿಂದೆ ತಾಳೆ ಗಿಡನೂ ಕೂಡ ಹೇಳಿದ್ದೆ ನಾನು. ಬಟ್ ಅದಕ್ಕಿಂತ ಇದು ಚಲೋ ಅನ್ನಿಸ್ತದೆ. ಯಾವುದೂ ರೋಗ ಇರೋಂಗಿಲ್ಲ, ಒಮ್ಮೆ ಬಂದ್ಬಿಡ್ತದೆ. ಇದು ಸಾದಾ ಜವಾರಿ ಅಲ್ಲ, ಇದು ಹೈಬ್ರಿಡ್ ಇದೆ. ಇದು ಕೇಸರ್ ಅಂಥೇಳಿ, ಕೇಸರ ಮಲ್ಲಿಕ ಈ ಥರ ಮಾಡಬೇಕು ನೀವು. ಅಂದರೆ ಈಗ ನೀವು ಸಾದಾ ಸಂತೆ ಮಾಡ್ತೀರಲ್ಲ, ಆ ಥರ ಗಿಡ ಇವು ಅಲ್ಲ. ಇವು ಗಿಡ ಏನಂತಂದ್ರೆ ಭಾಳ ತುಟ್ಟಿ ಇರ್ತೈತಿ. ಇದು ನೋಡ್ಬೇಕು, ಪ್ಲಾಟ್ ಪೂರ ಹಿಂಗೆ ಇದೆ. ಓ ಗೌಡ್ರ, ಎಷ್ಟು ತಿಂದ್ರಿ? 3.5 ವರ್ಷದಲ್ರಿ ಗಿಡ? ಎಷ್ಟು ವರ್ಷ ಆಯ್ತು ರೀ? 4 ವರ್ಷ ಹಚ್ಚೀಗ. ನಾವು ಬಂದು ಹೋಗಿ 3 ವರ್ಷ ಆಯಿತು ಹೆಚ್ಚು ಕಡಿಮೆ. ಮೊದಲು ಹಚ್ಚಿದ್ರಾ? ಇದು 2ನೇ ಪೀಕಲ್ಲಿ ಹರಿಯೋದು. ಎಷ್ಟಕ್ಕೆ? 4 ಲಕ್ಷ ಕೊಟ್ರ? ಮುತ್ತೆ ಹೇಳ್ಯಾರ, ಇನ್ನ ಇಲ್ಲಿ 4 ಲಕ್ಷ ಕೊಟ್ಟಿರತ್ತ. ನೋಡ್ಬೇಕು. ಆರಾಮಿದಿರಲ್ಲ ಗೌಡ್ರ? ಹಾಂ ರೀ. ಮ್ಯಾಕ್ ಹೆಂಗವ್ರಿ ಮ್ಯಾಕ? ಓ ಗೌಡ್ರ, ಮ್ಯಾಕ್ ಹೆಂಗವ್ರಿ ಮ್ಯಾಕ? ಪೂರ ಹೊಲ್ತು. ಎಷ್ಟು ಗಿಡ ಅದಾವ್ರಿ? 1 ಎಕರೆದಾಗ 850 ಕೂತಾವ. ಭಾರಿ ಆಯ್ತಲ್ಲ. ಮತ್ತೆ ಬಂದಿರನಾಗೈತಿ ಗೌಡ್ರ ಬಲ್ಲಿ. ಮತ್ತೆ ರೀ ಏನಂತಾರೆ? ಪಾಡ್ಗಾಯಿ ಬಿದ್ದಿಲ್ಲ ಅಂತ ಹೇಳ್ತಾರೆ. ಇದು ಸಿಕ್ಕದಲ್ಲ ಇದು. ಇನ್ನೂ ಪಾಡ್ಗಾಯಿ ಬೀಳ್ಬೇಕು, ಬಿದ್ದಿಲ್ಲ ಅಂದರು. ಕಾಟ ಗಿಟ ಎಲ್ಲ ಪೂರ ಅಮ್ಮ ಗುತ್ತಿಗೆನೇ ಕೊಟ್ರ. ಯಾವ್ರವ್ರು ಇದಾರೆ? ಅವರೇ ಇದಾರೆ, ಹುಮ್ನಾಬಾದ್ ಅವ್ರು. ಅಲ್ಲಿಗಿಂತ ಇಲ್ಲಿ ಚಲೋ ನೋಡ್ಬೋದು ನೀವು. ನೋಡ್ರಿ ರೈತರ ಒಂದು ಹೊಲ್ಲಾಗ ಖುಷಿ ಅದ. ಕಬ್ಬು ಹಾಕಿದ್ರೆ ನಿಂತು ಹೊಯ್ಕೋಬೇಕಾಕತಿ. ಕಬ್ಬು ಕಡೆಯವ್ರ ಮುಂದೆ ಅಟ್ಟು ಕೊಡ್ರಿ ಇಟ್ಟು ಕೊಡ್ರಿ ಅಂತ ಹೇಳ್ತಾರೆ. ಬರಲಿಲ್ಲ ಅಂತಂದ್ರೆ ಇಲ್ಲಿ ಯಾರ್ದು ಏನಿಲ್ಲ, ಏನೂ ಟೆನ್ಷನ್ ಇಲ್ಲ. ಅವರೇ ಬಂದು ಇವತ್ತಿನ ದಿನ ನಾ ಕೆಳಗೆ ಕೂತು ನೋಡಿದ್ರೆ ಭಾಳ ಚೆಂದ ಕಾಣ್ತಾವೆ. ನೋಡ್ಬೋದು ಇಲ್ಲಿ. ವಾ ನೋಡ್ಬೋದು. ಈ ಥರ ಎಷ್ಟು ಸಮಾಧಾನ ಇರ್ತೈತೆ ಮನುಷ್ಯಾಗ. ಒಂದು ಸಮಾಧಾನ, ಟೆನ್ಷನ್ ಇಲ್ಲ. ಒಂದನೇದ್ದು ಬರೀ ಒಂದು 4 ವರ್ಷದ ಸಸಿ ಏನಪ್ಪ ಅಂತಂದ್ರೆ ವರ್ಷಿಗೆ ಈಗೇನು 4 ಲಕ್ಷ ರೂಪಾಯಿ ಕೊಟ್ಟು ಹಾಕತ್ತಾರ. ಇನ್ನೂ 2-3 ವರ್ಷ ಆಯ್ತಂದ್ರೆ ಪ್ರತಿ ವರ್ಷಕ್ಕೆ 10 ಲಕ್ಷ ಆಗ್ತದಂತ ಹೇಳಿದ್ರು. ಆದ್ರೆ ನಾನು ಇದು ಗಿಡ ಹಚ್ಚದಾಗ ಹಿಡಿದು 1-2 ವರ್ಷ 3-4 ವರ್ಷ ಆಯ್ತು ನಾವು ಮ್ಯಾನೇಜ್ ಮಾಡಾಕತ್ತಿದ್ದೀವಿ. ಭಾಳಷ್ಟು ಖುಷಿ ಅಂತಂದ್ರೆ ಏನಂತಂದ್ರೆ, ಈ ಒಂದು ಹೇಳಬೇಕು ಅಂತಂದ್ರೆ ಹರಿಬೋದ್ರೆ
ಏನು ಖುಷಿಯಪ್ಪ ಅಂತಂದ್ರೆ ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಂದ್ರೆ ಅಜ್ಜ ಅದಾರ ಅವ್ರು ಎಲ್ಲಪ್ಪ ದಿನ ಆಳಿಗೆ ಸಲಾಮ್ ಹೊಡ್ಯೋದು ಅಂಥೇಳಿ ಅವರು ಹಿರಿಯರು ಮಾಡಿದ್ದಾರೆ. ಅವರು ವಯಸ್ಸದವ ಎಷ್ಟು 85 ಅವನ್ರಿ ಮಾಮಾರು? 85 ವಯಸ್ಸು ಇದ್ದರೂ ಕೂಡ ಈ ಒಂದು ಅವರು ಏನಾದರೂ ಒಂದು ಟೆನ್ಷನ್ ಇಲ್ಲಾರ ಬೆಳೆ ಮಾಡ್ಬೇಕಂತೇಳಿ ಮಾಡ್ಯಾರ. ಬಟ್ ಎಷ್ಟೋ ಮಂದಿ ಎಷ್ಟೋ ತಾಕತ್ತಿದ್ರು ಎಲ್ಲ ಇದ್ದರು ಊರಾಗ ಕುಂದಿರ್ತಿದ್ದೀವಿ. ಮತ್ತು ಇದು ಅನ್ನಿಸ್ತೈತಿ ಒಂದು 10 ಎಕರೆ 5 ಎಕರೆ ಜಮೀನು ಇತ್ತಂದ್ರೆ ನಾವು ಈ ಥರ ಮಾಡ್ಕೊಂಡೇವಂತಂದ್ರೆ ಯಾವುದೋ ನಮಗೆ ನೌಕರಿ ಬೇಕಾಗಿಲ್ಲ. ಇದೇ ನಾವು ಒಂದು ಬರೀ ಮಿನಿಮಮ್ 5 ಲಕ್ಷ ಹಿಡಿದ್ರು 5 ಎಕರೆಗೆ 25 ಲಕ್ಷ ಆಗ್ತದೆ. 25 ಲಕ್ಷದಾಗ 5 ಲಕ್ಷ ಖರ್ಚು ಹೋದರೂ ಕೂಡ 20 ಲಕ್ಷ ಉಳಿತದೆ. 20 ಲಕ್ಷ ರೂಪಾಯಿ ಅಂದಾಜು ಡಿವೈಡ್ ಮಾಡಿದ್ರೆ ತಿಂಗಳಿಗೆ 5 ಲಕ್ಷ ರೂಪಾಯಿ. 5 ಎಕರೆ ಹೊಲ ಇದ್ರೆ 5 ಲಕ್ಷ ಕೊಡೋಂಥ ನೌಕರಿ ಯಾವೂ ಇಲ್ಲ. ನೋಡ್ಬೋದು ನೀವು ಪೂರಾ ಇವು ಕಡೆಗೂ ಮಾಡ್ಕೋತ ನೀವು ಈ ಥರ ಫುಲ್ ಹೆಲ್ದಿ ಅದಾವ. ಮತ್ತು ಹಂಗೆ ಏನದಂತಂದ್ರೆ ಹಿಂದೆ ತೆಳಗೆ ಫೇರನ್ನು ಮಾಡಿದ್ದಾರೆ. ಇಲ್ಲಿ ಕೂಡ ತೆಳಗೂ ಅದಾವೆ ಕಾಣಿಸ್ತಾವಲ್ಲಿ ದೂರ ಕಾಯಿ. ಇವು ಬೇರೆ ಅದಾವೆ. ಇವು ಎಷ್ಟು ವರ್ಷದ್ರಿ ಗಿಡ ರೀ? ಇವು 4 ವರ್ಷದ್ರಿ. 1 ವರ್ಷದಿಂದನ್ರಿ ಇವು? ಹಾಂ 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 ಫುಲ್ ಖುಷಿ ಅದಲ್ರಿ. ಎಷ್ಟು ಖರ್ಚು? 70 ಆಗಿದ್ರಿ ಎರಡೂ ಸೇರಿ ಮ್ಯಾಗ ತೆಳಗೆ ಸೇರಿ? ಏನು ಆಳಿಂದ ಹಿಡ್ದಿರೋ ಏನು ಖರ್ಚು ಗೊಬ್ಬರ ಎಣ್ಣೆದು ಹಿಡ್ದಿರಿ ನೀವು? ಗೊಬ್ಬರ ಎಣ್ಣೆದು ಏನು ಬಂದಿಲ್ಲ ರೀ ಈ ವರ್ಷ. ಭಾಳ ಎಲ್ಲಿ ತೊಗೊಂಡಿವಿ, ನಿಮ್ಮಲ್ಲೇ ಆ ಸಲ ತೊಗೊಂಡಿದ್ದೆವು. ಈ ವರ್ಷ ಎಷ್ಟು ಖರ್ಚು ಮಾಡಿರಿ ಗೊಬ್ಬರ ಎಣ್ಣೆಗೆ? ಈ ವರ್ಷ ಭಾಳ ಅಂದ್ರೆ ಒಂದು 10-15 ಸಾವಿರ ರೂಪಾಯಿ ಮಾಡೀವಿ. ಅಷ್ಟ ಮಾಡಿರಿ? ಹಾಂ 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 ಎಲ್ಲ ಡ್ರಿಪ್ನಾಗ ಬಿಟ್ಟಿವಿ. ಎಲ್ಲ ಡ್ರಿಪ್ದಾಗ ಬಿಟ್ರಿ? 4-4 ಒಟ್ಟೆ 1 ಎಕರೆಗೆ ಬರೀ ಒಂದು 30 ಸಾವಿರ ಭಾಳ ಆದ್ರೆ? 30 ಎಕರೆ ಒಂದು 50 ಸಾವಿರ ರೂಪಾಯಿ. 50 ಸಾವಿರ. ಆಳಿಂದ ಲೇಬರ್ ಚಾರ್ಜ್ ರೀ? ಲೇಬರ್ ಚಾರ್ಜ್ ಮತ್ತು 500 ರೂಪಾಯಿ ಅದಲ್ರಿ ತಿಂಗಳು. ಅವನದು ಒಂದು 20 ಸಾವಿರ ಹೇಳ್ರಿ. ಒಟ್ಟೆ 70 ಸಾವಿರ ರೂಪಾಯಿ ಆಗ್ಯದ. ನಿಮ್ಮ ಮನ್ಸಿಗೆ ತೃಪ್ತಿ ಆಗ್ಯದಲ್ಲ? ಏನು ಕನಸು ಇಟ್ಟಿದ್ರೆ ಅದು ಆಗ್ಯದ ನನಸು ಆಗ್ಯದ. ಹಾಂ ಮಾದರಿ ಆದ್ರಿ. ಅದಕ್ಕೆ ಮೊದಲು ಒಂದು ಸಣ್ಣದಿದ್ದಾಗ ಯೂಟ್ಯೂಬ್ದಾಗ ಬಿಟ್ಟಿದ್ದೇವೆ. ಈಗಲೂ ಕೂಡ ಬಿಡೋಣ. ನಿಮ್ಮ ಹೆಸರು ಹೇಳ್ರಿ ಗೌಡ್ರ? ಗುರುಪಾದಪ್ಪ ಭೀಮಣ್ಣ ಹಿರಬಟ್ಟಿ ಸಾಕಿನ ಕುಳೆ ಕುಮಟಿಗಿ. ತಾಲೂಕು ರೀ? ತಾಲೂಕ ಈಗ ಆಲ್ಮೇಲ್ ಆಗ್ಯದ್ರಿ. ಮೊದಲು ಸಿಂದಗಿ ಇತ್ತು. ಜಿಲ್ಲಾ ರೀ? ಜಿಲ್ಲಾ ವಿಜಾಪುರ ರೀ. ವಿಜಾಪುರ ರೀ? ಹಂಗೆ ನಿಮ್ದೊಂದು ಮೊಬೈಲ್ ನಂಬರ್ ಹೇಳಿದ್ರಿ ಹೇಳ್ರಿ ಭಯಪಟ್ಟಿದ್ರ? ಮೊಬೈಲ್ ನಂಬರ್ ರೀ? ಹಾಂ ರೀ. ಶಾಣು ಮೊಬೈಲ್ ನಂಬರ್ ಹೇಳ್ಬಾರಪ್ಪ. ಮಾಮನ ನಂಬರ್ ಹೇಳ್ಬೇಡ್ರಿ. ಅಲ್ಲ ಹೇಳೋಣ ಹೋಗ್ಬಿಡ್ರಿ ಹೇಳೋಣ. ನೋಡ್ಬೋದು. ಏನು ದೇವ್ರಿಗೆ ಏರ್ಸಿರಲ್ಲ ಫಸ್ಟ್ ನೀವಿಲ್ಲ ಅಂತ ಹೇಳಿದ್ರಿ. 2 ಸುರುವಿನ ಗಿಡದಾಗೆ ಕಂಡು ಪೂರ ಹಿಡಿದ್ರಾಗ ಹಣ್ಣು ಅದಾವ. ನೀ ಪುಣ್ಯವಂತ, ನೀ ಪುಣ್ಯವಂತ. ಅದೇ ಇನ್ನ ಬೀಳ್ಕತ್ತಿ.